ಹಲೋ ಎವ್ರಿವಾನ್. ನಾನು ಇವತ್ತು ಕೋಲ್ಸ್ಗೆ ಹೋಗಿದ್ದೆ ಆಯಿತಾ. ಕೋಲ್ಸ್ ಅಂದರೆ ಲೈಕ್ ನಮ್ಮ ಕಡೆ ಹೆಂಗೆ ಈ ರಿಲಯನ್ಸ್ ಫ್ರೆಶ್ಶು ಮತ್ತು ಈ ಬಿಗ್ ಬಜಾರೆಲ್ಲ ಇರುತ್ತೆ ಆ ಥರ ಕೋಲ್ಸು. ಸೊ ಇಲ್ಲೆಲ್ಲ ಕೋಲ್ಸ್ ಇರುತ್ತೆ, ಕೋಲ್ಸು ಊಲ್ವರ್ಡ್ಸ್ ಅಂತ. ನಾನು ಇವತ್ತು ಕೋಲ್ಸಲ್ಲಿ ಫುಲ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ 3 ಐಟಮ್ಸ್ನ ನಾನು ತೊಗೊಬಂದಿದ್ದೀನಿ. ಎಷ್ಟೊಂದು ಐಟಮ್ ತಂದೆ, ಬಟ್ ಅದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ 3 ಐಟಮ್ ನಾನು ನಿಂಗೆ ತೋರಿಸ್ತೀನಿ. ಫಸ್ಟ್ ಒಂದು ಏನಂದರೆ ಇದೇನಂದರೆ ಎಳ್ನೀರು. ಸೀರಿಯಸ್ಸಾಗಿ ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ ಅಂದರೆ ಫುಲ್ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಆಚೆ ಕಡೆದು ಏನು ಹೇಳ್ತಾರೆ ಕಾಯೆಲ್ಲ ಕೊಚ್ಚಾಕ್ಬಿಟ್ಟಿದ್ದಾರೆ, ಒಳಗಡೆ ತಿರುಳು ಮಾತ್ರ ಇದೆ. ಮತ್ತು ಇಲ್ಲಿ ಈ ಸೆಂಟರಲ್ಲಿ ಒಂದು ಹೋಲ್ ಥರ ಮಾಡಿದ್ದಾರೆ, ಇದು ಸ್ಟ್ರಾ. ಸೊ ನೀವು ಜಸ್ಟ್ ಅದನ್ನು ಓಪನ್ ಮಾಡಿಬಿಟ್ಟು ಸ್ಟ್ರಾ ಹಾಕೊಂಡು ಕುಡಿಯೋದಷ್ಟೆ. ಇದಕ್ಕೆ ಎಷ್ಟಂದರೆ $4.8. ಸೊ ವಿಚ್ ಇಸ್ ಆಲ್ಮೋಸ್ಟ್ ಅರೌಂಡ್ 300 ಹಂಗೆ. ನನಗೆ ಏನಂದರೆ ನಮ್ಮದೇ ತೋಟ ಇದೆಯಾ, ನಮ್ಮ ಮನೇಲಿ ಯಾವಾಗಲೂ ನಂಗೆ ಎಳ್ನೀರು ಕುಡಿಬೇಕನ್ಸಿದ್ರೆ ನಾವು ಅಪ್ಪಂಗೆ ಫೋನ್ ಹಾಕ್ಬಿಟ್ಟು ಅಪ್ಪಾಜಿ ಎಳ್ನೀರು ತಗೋನಿ ಅಂದರೆ ನಾವು ಅಪ್ಪಾಜಿ ತಂದುಕೊಡ್ತಾಯಿದ್ರು. ಆ ಥರ ಎಳ್ನೀರು ಕುಡ್ದಿರೋರಿಗೆ, ನಮ್ಮ ತೋಟದಲ್ಲಿ ಫ್ರೆಶ್ ಎಳ್ನೀರು ಕುಡ್ದಿರೋರಿಗೆ ಫ್ರೀಯಾಗಿ ಒಂದು ಎಳ್ನೀರಿಗೆ ನಾನು 300 ಕೊಟ್ಬಿಟ್ಟು ಕುಡಿಬೇಕಲ್ಲಪ್ಪ. $300 ನಮ್ಮ ಹತ್ರ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ $18 ಒಂದು ಎಳ್ನೀರು ಅಂತ ತೊಗೋತಾರೆ. ಒಂದೊಂದು ಸಲ ರೇಟ್ ಇದ್ದಾಗ ಒಂದು $20 ಹಂಗೆ ತೊಗೋತಾರೆ. ಸೊ $300 ಎಷ್ಟು ಎಳ್ನೀರು ಬರುತ್ತೆ? ನಾವು $300 ಎಷ್ಟು ಎಳ್ನೀರು ಮಾರ್ತೀವಿ? ನಮಗೆ ಒಂದೇ ಒಂದು ಎಳ್ನೀರು ಕುಡಿಯೋಕ್ಕೆ ನಾನು ಇಲ್ಲಿ $300 ಕೊಟ್ಟು ತಂದಿದ್ದೀನಿ. ಹೊಟ್ಟೆ ಎಲ್ಲ ಉರಿಯುತ್ತೆ. ಬಟ್ ಸ್ಟಿಲ್ ನಾನು ಇದೇ ಫಸ್ಟ್ ಟೈಮು ಆಸ್ಟ್ರೇಲಿಯಾಗೆ ಬಂದಾಗಿದ್ದರೆ ನಾನು ಇದೇ ಫಸ್ಟ್ ಟೈಮು ತಂದಿರೋದು. ನಾನು ಇವತ್ತೇ ನೋಡಿದ್ದು ಇದನ್ನು. ಬೇರೆ ಪ್ಯಾಕ್ಡ್ ಒನ್ಸ್ ನೋಡಿದ್ದೆ ಬಾಟಲ್ದಲ್ಲಿ ಬರೋದು, ಈ ಥರ ನಾನು ಫ್ರೆಶ್ ಒನ್ಸ್ ಇವತ್ತೇ ನೋಡಿದ್ದು. ಸೊ ನನಗೇನೋ ಇಂಟ್ರೆಸ್ಟಿಂಗ್ ಅನಿಸಿ ನೋಡೋಣ ಅಂತೇಳ್ಬಿಟ್ಟು ತೊಗೊಬಂದೆ, ಟೇಸ್ಟ್ ಹೆಂಗಿರುತ್ತೆ ಅಂತೆಲ್ಲ. ಇದು ಫಸ್ಟ್ ಐಟಮು. ಸೆಕೆಂಡ್ ಐಟಮ್ ಏನಂತಂದರೆ ಮ್ಯಾಂಗೋ. ಈ ಮಾವಿನ ಹಣ್ಣು ಅಷ್ಟೇ, ನನಗೆ ಇಲ್ಲಿ ನಾನು ಮುಂಚೆ ಮಾವಿನ ಹಣ್ಣು ತಿಂದಿದ್ದೀನಿ ಇಲ್ಲಿ. ಸೊ ಅದೇನಂತಂದರೆ ಅಷ್ಟು ಸ್ವೀಟ್ ಇರೋಲ್ಲ, ಅಂದರೆ ಒಂಥರ ಸಪ್ಪೆ ಇರುತ್ತೆ, ನಮ್ಮ ಥರ ಟೇಸ್ಟೇ ಇರೋಲ್ಲ. ನಮ್ಮ ಮಂಡ್ಯ ಮೈಸೂರು ಸೈಡ್ ಸಿಗೋ ಮಾವಿನ ಹಣ್ಣು ಥರ ಇರೋಲ್ಲ. ಬಟ್ ಇದು ನಾನು ಇವತ್ತು ಕೋಲ್ಸಲ್ಲಿ ಮ್ಯಾಂಗೋ ನೋಡಿದಾಗ ಐ ಜಸ್ಟ್ ವೆಂಟ್ ನಿಯರ್, ಅದರ ಹತ್ತಿರ ಹೋದಾಗ ಸೀರಿಯಸ್ಸಾಗಿ ಎಷ್ಟು ಸ್ಮೆಲ್ ಬಂತಂದರೆ, ಇವಾಗೂ ಅಷ್ಟೇ ಪ್ರಾಮಿಸ್ ನಮ್ಮ ಮನೇಲೇ ನಾವು ಅಡೆ ಹಾಕಿ ಹಣ್ಣು ಮಾಡ್ತೀವಿ ಹುಲ್ಲೊಳಗೆ, ಆ ಥರನೇ ಸೇಮ್ ಟು ಸೇಮ್ ಸ್ಮೆಲ್ ಇದೆ. ಟೇಸ್ಟ್ ಬಗ್ಗೆ ಗೊತ್ತಿಲ್ಲ, ತಿಂದ ಮೇಲೆ ಹೇಳ್ತೀನಿ. ಬಟ್ ಸ್ಮೆಲ್ ಅಂತೂ ಸೀರಿಯಸ್ಸಾಗಿ ಹಾಗೆ ಇತ್ತು. ಸೊ ಒಂದೇ ಒಂದು ತೊಗೊಬಂದಿದ್ದೀನಿ. ಸೊ ಇದು ಒಂದೇನಾದ್ರು ಚೆನ್ನಾಗಿದೆ, ನಾಳೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಬರೋಣ. ಇದು ಒಂದು ತಿನ್ನೋಣ ಅಂತ ಬೆಳಗ್ಗೆ ತಿನ್ನೋಡ್ಬೇಕು. ಇದು ಒಂದು. ಇನ್ನೊಂದು ಏನಂತಂದರೆ ಇದೇನು ಅಷ್ಟು ಇಂಟ್ರೆಸ್ಟಿಂಗ್ ಅಲ್ಲ, ಲೈಕ್ ನಾನು ಯೂಶ್ವಲಿ ಈ ಥರ ತಿನ್ನೋದು ಇಲ್ಲ. ಬಟ್ ಸ್ಟಿಲ್ ಏನೋ ಇವತ್ತು ನಂಗೊಂದು ಸ್ವಲ್ಪ ಇಷ್ಟ ಆಗ್ತಂದಿದ್ದು ಪಾರ್ಲೇಜಿ ಬಿಸ್ಕೆಟು ತಿನ್ಬೇಕಂತ ಅನಿಸ್ತಿತ್ತು. ಕೋಲ್ಸಲ್ಲಿ $2 ಹಾಕಿದ್ರು, ವಿಚ್ ಇಸ್ ಅರೌಂಡ್ $110 ಏನೋ. ಸೊ ನಂಗೆ ಇದನ್ನು ತೊಗೊಬಂದೆ. ಇದು 3 ತಂದೆ. ಸೊ ಐ ನೋ ಇಟ್ಸ್ ವೇ ಎಕ್ಸ್ಪೆನ್ಸಿವ್. ಈಗ ಎಲ್ಲರಿಗೂ ಅನಿಸ್ಬೋದು ಇಷ್ಟೆಲ್ಲ ದುಡ್ಡು ಕೊಟ್ಟು ತಿನ್ನೋ ಅವಶ್ಯಕತೆ ಇದೆಯಾ ಅಂತ. ಬಟ್ ಸ್ಟಿಲ್ ನಮಗೆ ಬೇರೆ ಆಪ್ಷನ್ ಇಲ್ಲ, ಇರೋದೇ ಇದು ಆಪ್ಷನ್. ನಾವು ತಿನ್ಬೇಕಂತ ಅನಿಸಿದ್ರೆ ತೊಗೊಂಬಂದು ತಿನ್ನಲೇಬೇಕು, ಎಷ್ಟಾದರೂ ಅಷ್ಟೇ, ಅದು ಎಷ್ಟಾಗಿದ್ರು. ಸೊ ನಾನು ಯೂಶ್ವಲಿ ಡೈಲಿ ಇದೆಲ್ಲ ಏನೂ ತಿನ್ನಲ್ಲ. ನಾನು ರೆಗ್ಯುಲರಾಗಿ ನಾನು ತಿನ್ನೋದೇ ಊಟ ಒನ್ ಮೀಲ್ ಡೇ, ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಸತಿ. ಒಬ್ಬಳೇ ಇರೋದ್ರಿಂದ ನಾನು ಜಾಸ್ತಿ ಅಡುಗೆನೂ ಮಾಡ್ಕೊಳ್ಳಲ್ಲ. ಸೊ ಇವತ್ತೇನೋ ಇಂಟ್ರೆಸ್ಟಿಂಗ್ ಅನಿಸಿ 3 ತಂದಿದ್ದೀನಿ. ಸೀರಿಯಸ್ಲಿ ಇದು ಸ್ವಲ್ಪ ಹೆಂಗಿತ್ತು ಟೇಸ್ಟ್ ಅಂತೆಲ್ಲ ಬೇಕಾದರೆ ನಾನು ನಾಳೆ ಹೇಳ್ತೀನಿ. Until then, bye bye. See you all. Love you.